ತುಂಬ ಒದೆ ಬಿತ್ತು. ಪಾಪ ನನಗೋಸ್ಕರ ಅವನು ಸ್ಕೂಲಿಗೆ ಬಂದಿದ್ದ. ತೋಟದ ಕೆಲಸ ಮಾಡೋದು ಬಿಟ್ಟು ಸ್ಕೂಲಿಗೆ ಬಂದಿದ್ದಾನೆ ಅಂತ ಅವ್ರ ಅಪ್ಪ ಎಲ್ಲರ ಮುಂದೆ ಹೊಡೆದು ಅವನ್ನ ಹೇಳ್ಕೊಂಡು ಹೋದ್ರು. ಇನ್ನು 1 ವಾರದಲ್ಲಿ ಮಕ್ಳು ಸ್ಕೂಲ್ಗೆ ಹೋಗಿಲ್ಲ ಅಂದ್ರೆ ಸ್ಕೂಲ್ ಮುಚ್ಚಿಬಿಡ್ತೀವಿ ಅಂತ ಹೇಳಿದ್ರು. ಅಯ್ಯೋ ದೇವ್ರೆ, ಸ್ಕೂಲ್ ಮುಚ್ತಾರಂತ? ನಿನ್ನನ್ನು ಓದಿಸ್ಬೇಕು ಅಂತ ಬೆಂಗಳೂರಿಂದ ಇಲ್ಲಿವರೆಗೂ ಕರ್ಕೊಂಡು ಬಂದನಲ್ಲೇ, ಸ್ಕೂಲ್ ಮುಚ್ಚಿಬಿಟ್ರೆ ಹೇಗೆ ನಿನ್ನನ್ನು ಓದಿಸೋದು? ಗೊತ್ತಿಲ್ಲ. ಮತ್ತೆ ಎಲ್ಲ ಮಕ್ಕಳನ್ನ ಸ್ಕೂಲಿಗೆ ಬರೋ ಹೋಗಿ ಮಾಡಿದ್ರೆ ಮಾತ್ರ ಸ್ಕೂಲ್ ಇರುತ್ತೆ. ಅದಕ್ಕೆ ನಾನು ದೀಪುಗೆ ಹೇಳಿ ಅವನನ್ನ ಸ್ಕೂಲಿಗೆ ಬರಕ್ಕೆ ಒಪ್ಪಿಸಿದ್ದು. ಅವನನ್ನು ಹೊಡೆದು ಕರ್ಕೊಂಡು ಹೋಗ್ಬಿಟ್ರು. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾನು ನಿನ್ನನ್ನು ಓದಿಸ್ತೀನಿ. ನಾವು ಇಲ್ಲಿರೋದು ಬೇಡ ಸೂಜಿ, ಬೆಂಗಳೂರಿಗೆ ಹೋಗೋಣ. ಶ್ರೀನಿವಾಸಣ್ಣನಿಗೆ ಎಲ್ಲ ವಿವರಿಸಿ ಹೇಳೋಣ, ಅವರೇ ಏನಾದರೂ ಒಂದು ದಾರಿ ಹುಡುಕ್ತಾರೆ. ನೀನು ಹೋಗು, ಕೈಕಾಲು ಮುಖ ತೊಳ್ಕೊಂಡು ಊಟ ಮಾಡು. ಅಣ್ಣ ಊರಲ್ಲಿಲ್ವಂತ. ಅಷ್ಟೇನಾ? ಊರಲ್ಲಿಲ್ಲ ಅಂದ್ರೆ ಇವತ್ತ ನಾಳೆನೋ ಬರ್ತಾರಪ್ಪ. ಅದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಎಲ್ಲ ಕಮ್ಲಿ, ಅಣ್ಣ 2-3 ದಿನದಲ್ಲಿ ವಾಪಸ್ ಬರಲ್ವಂತೆ. ವಿದೇಶಕ್ಕೆ ಹೋಗಿದಾರಂತೆ. 2-3 ತಿಂಗಳಾದರೂ ಆಗತ್ತಂತೆ. ಗಂಗಾಧರ್ ಹೇಳಿದ್ರು. ಮುಂದೇನು ಮಾಡಬೇಕು ಅಂತಿದ್ಯಾ? ಇನ್ನೇನು ಮಾಡೋಕ್ಕಾಗತ್ತೆ, ನಾವಿಲ್ಲೇ ಇರಬೇಕು. ಸೂಜಿ ಅದೇ ಸ್ಕೂಲಲ್ಲಿ ಓದಬೇಕು. ಹಾಗೆ ಮಾಡು, ಸೂಜಿ ಇಲ್ಲೇ ಓದ್ಕೊಂಡಿರ್ಲಿ. ನಮ್ಮ ಹುಡುಗ ಈ ಸ್ಕೂಲ್ ಬಿಟ್ಟು ಯಾವುದೋ ಕಾಲ ಆಗೈತೆ, ಅಲ್ಲೋಗಿ ಕಡ್ದು ಕಟ್ಟೆ ಹಾಕದ ಅಷ್ಟಾಗೈತೆ ಅಂತ ಅವನ್ನ ಕೆಲ್ಸಕ್ಕೆ ಹಚ್ಚಿವನಿ. ನಿನ್ನ ಮೊಮ್ಮಗಳು ಅವನ್ನ ಈ ಸ್ಕೂಲಿಗೆ ಬಾ ಅಂತ ತಲೆ ಕೆಡಿಸವಳೆ. ಈಗ ಅವನು ಕಳ್ಳು ಬೀಳ್ತಾವನೆ. ನಿನ್ನೆ ನನಗೆ ಕೇಳ್ದೆ ಸ್ಕೂಲ್ಗೆ ಹೋಯ್ತೀನಿ ಅಂತ ಹೋಗವನೆ. ಆದ್ರೆ ಮೇಟ್ರು ಅವನ್ನ ಒಳಗೆ ಕೂಡಿಲ್ಲ. ನಾನು ಹೋದನೆ ಆ ಮೇಟ್ರಿಗೆ ಬಾಯಿಗೆ ಬಂದ ಮುಗಿದು ಇವನಿಗೆ 4 ಬಾರ್ಸ್ ಹೇಳ್ಕೊಂಬಂದೆ. ಸೂಜಿ, ಇವನು ಹೇಳ್ತಿರೋದು ನಿಜಾನ? ಸ್ಕೂಲಿಗೆ ಬಾ ಅಂತ ಕರೆದಿದ್ದು ನಿಜ, ಆದ್ರೆ ಅದ್ರಲ್ಲೇನು ತಪ್ಪಿದೆ? ಹೌದು, ನಿಮ್ಮ ಮಗ 4 ಅಕ್ಷರ ಕಲ್ತ್ರೆ ಅದರಿಂದ ಅವನಿಗೆ ತಾನೇ ಲಾಭ. ನಷ್ಟ ಏನಿದೆ? ಕಲಿಯೋರು ಕಲಿಸೋರು ನೆಟ್ಗಿದ್ರೆ ಅದೊಂಥರ. ಇಲ್ಲಿ ನೋಡಿದ್ರೆ ಎತ್ತಿ ಏರ್ಗೆಳಿತು, ಕೋಣ ನೀರ್ಗೆಳಿತು ಅನ್ನಂಗಾಗದೆ. ಆ ಮೇಟ್ರಿಗೆ ಮೈಯೆಲ್ಲ ಚಟ. ಅವನಿಗೆ ಮೇಟ್ರಿಗಿರಿ ಕೊಟ್ಟಿರೋದು ನಾಯಿ ತಗೊಂಡೋಗಿ ಉಪ್ಪರಿಗೆ ಮ್ಯಾಗ ಕೂಡ್ಸಂಗ ಆಗ್ಬಿಟ್ಟದೆ. ಐಕ್ಳೆಲ್ಲ ಅವನ ಚಟನೇ ಕಲಿತವೆ. ಐಕ್ಳೆಲ್ಲ ಬಿಡಿ ಸತ್ತವೆ ಅಂತ ಊರಲ್ಲೆಲ್ಲ ಗುಲ್ಲು. ನಮ್ ದೀಪನು ಏನು ಕಡಿಮೆ ಇಲ್ಲ. ಇವತ್ತು ಬೀಡಿ ಸತ್ತವೆ, ನಾಳೆ ಸರಾಬ್ ಕುಡಿಯೋದಿಲ್ಲ ಅನ್ನೋದು ಏನ್ ಗ್ಯಾರಂಟಿ? ಅದಕ್ಕೆ ಸ್ಕೂಲು ಬೇಡ ಏನು ಬೇಡ ಅಂತ ಕ್ಯಾಮ್ಯಾಗ ಹಾಕಿದ್ದೆ. ಈಗ ನೋಡಿದ್ರೆ ನಿಮ್ ಹುಡುಗಿ ಅವನ್ ತಲೆ ಕೆಡಿಸವಳೆ. ನಾನ್ ಕೆಲ್ಸಕ್ಕೆ ಹೋಗಕ್ಕಿಲ್ಲ, ಇನ್ಮೇಲೆ ಸ್ಕೂಲ್ಗೆ ಹೋಯ್ತೀನಿ ಅಂತ ಆಟ ಹಿಡಿದು ಕುಂತವನೆ. ಅದಕ್ಕೆ ಬಸಿ ನಿಮ್ ಹುಡುಗಿನ ಹದ್ದು ಬಸ್ತಲ್ಲಿ ಇಟ್ಕೊಳ್ಳಿ ಅಂತ ಹೇಳೋಗಕ್ ಬಂದಿವ್ನಿ. ಕೇಳ್ದ್ಯಾ ಸೂಜಿ? ನಿನ್ಗೆ ಯಾಕೆ ಬೇಕಿದೆಲ್ಲ? ನೀನ್ಯಾಕೆ ಅವ್ರ ಹಟ್ಟಿ ಹತ್ರ ಹೋಗಿ ಅವ್ರ ತಲೆ ಕೆಡಿಸ್ತೀಯಾ? ಸ್ಕೂಲಿಗೆ ಬರಲಿ ಅಂತ ಕರೆಯಕ್ಕೆ ಹೋಗಿದ್ದಾಳೆ ಅಷ್ಟೇ. ಇದರಲ್ಲಿ ತಲೆ ಕೆಡ್ಸೋದೇನಿದೆ? ನೋಡು, ನಿನಗೇನು ಗೊತ್ತಾಗಕ್ಕಿಲ್ಲ, ಸುಮ್ಮನೆರು. ಆ ಪರಮ ಹೇಳಿಲ್ವಾ ಸ್ಕೂಲು ನೆವ ಮಾಡಿ ಎತ್ತ ತಗೋ ಹೋಯ್ತಾನೆ ಅಂತ? ನಮ್ಗೆ ಯಾಕೆ ಬೇಕು ಕಂಡವರು ಸಾಬ್ರಿ? ಹಿಂಗೆ ಬೆಳಿಗ್ಗೆ ಸಾಯಂಕಾಲ ಅವರು ಇವರು ಬಂದು ಹೇಳ್ತಿದ್ರೆ ನಾನು ಪಂಚಾಯತಿ ಮಾಡ್ತಾ ಕೂತ್ಕೊಳ್ಳಿ. ನೋಡು, ಅದೆಲ್ಲ ಆಗಕ್ಕಿಲ್ಲ. ಪರಮ, ನೀನು ನಡಿ, ನಾನೆಲ್ಲ ಅವಳದ ಬಿಗಿ ಮಾಡ್ತೀನಿ. ಅಷ್ಟು ಮಾಡು ಪುಟ್ಟಣ್ಣ, ಜೋಳಿಲ್ಲ ಅಂತ ಆಗಬಾರ್ದು ನೋಡು. ಅದಕ್ಕೆ ಮನೆ ಗಂಟ ಬಂದು ಹೇಳಿವ್ನಿ. ಯಾವತ್ತರ ನಿಮ್ಮ ಹುಡುಗಿ ನಮ್ಮ ಹುಡುಗನ ತಂಟೆಗೆ ಬಂದು ತಂದಾಗಿರಕ್ಕಿಲ್ಲ. ನಾನು ಅಂದು ಆಡಿ ಮಾಡ್ಬೇಕಾಗ್ತದೆ. ನೋಡು, ಅದೆಲ್ಲ ಏನು ಬೇಡ. ನಾನು ಅವಳಿಗೆ ಹೇಳಿ ಎಲ್ಲ ಸರಿ ಮಾಡ್ತೀನಿ. ನೀನು ನಡಿ. ಆಯ್ತು. ನನಗೆ ಇವ್ರ ಕೈಯಲ್ಲಿ ದೂರ ಕೇಳೋದು ಅಂದ್ರೆ ಮೈಯೆಲ್ಲ ಉರಿದೋಯ್ತದೆ. ನಿಮ್ಮ ದಶೆಯಿಂದ ಮತ್ತೆ ಇವರು ಬಂದು ದೂರ ಹೇಳಕ್ ಶುರು ಮಾಡಿದ್ರು.